90% ಜನ ಹೋಮ್ ಲೋನನ್ನು ತಗೋತಾರೆ. ಆದರೆ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಏನು ಅಂದರೆ ಲೋನನ್ನು ತೆಗೆದುಕೊಳ್ತಾರೆ ಬ್ಯಾಂಕಿಂದ. ಆದರೆ ಬಡ್ಡಿ ಕಟ್ತಾ 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 ಇಂಟ್ರೆಸ್ಟ್ ಕಟ್ತಾ ಕಟ್ತಾ 20 ವರ್ಷ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ನ ಕಟ್ಟಿರ್ತಾರೆ. ವಾಟ್ ಇಫ್ ಐ ಟೆಲ್ ಯು, ನೀವು ಕೂಡ ಹೋಮ್ ಲೋನನ್ನು ತಗೊಂಡು ಅದನ್ನು ಇಂಟ್ರೆಸ್ಟ್ ಫ್ರೀ ಮಾಡ್ಕೋಬಹುದು ಆ್ಯಂಡ್ ಈವನ್ ಪ್ರಾಫಿಟಬಲ್ ಕೂಡ ಆಗ್ಬೋದು. ಅದು ಹೇಗೆ ಅಂತ ಕೇಳ್ತಾ ಇದ್ದೀರಾ? ಎಸ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ. ಸೊ ನಾನು ನಿಮ್ಮ ಪವನ್ ಜೋಶಿ, ಟ್ರೈನರ್ ಹಾಗೂ ಮೆಂಟರ್ ಫ್ರಮ್ ದ ಟ್ರೇಡಿಂಗ್ ಮೈಂಡ್ಸ್. ಸೊ ಹೌದು, ಇದು ಪಾಸಿಬಲ್ ಇದೆ. ಇಂಟ್ರೆಸ್ಟ್ ಫ್ರೀ ಲೋನನ್ನು ನಾವು ಮಾಡ್ಕೊಳ್ಳೋದು ಒಂದು ಪಾಸಿಬಿಲಿಟಿ ನಮ್ಮ ಕೈಯಲ್ಲೇ ಇದೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಸಪೋಸ್ ನಾವು 50 ಲಕ್ಷ ರೂಪಾಯಿ ಹೋಮ್ ಲೋನನ್ನು ತಗೋತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. 20 ವರ್ಷಕ್ಕೆ ತಗೋತಾ ಇದ್ದೀವಿ ಅನ್ಕೊಳ್ಳೋಣ. ಆ್ಯಂಡ್ 8.5% ಇಸ್ ದ ಇಂಟ್ರೆಸ್ಟ್ ಅನ್ಕೊಳ್ಳೋಣ. ಅಫ್ಕೋರ್ಸ್ ಇದನ್ನೆಲ್ಲ ನಾವು ಚೇಂಜ್ ಮಾಡ್ಕೋಬೋದು. ನಾನೊಂದು ಎಕ್ಸೆಲ್ ಶೀಟ್ಸು ಕೂಡ ತೋರಿಸ್ತೀನಿ ನಿಮಗೆ, ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೇನೆ. ಸೊ EMI ಓಕೆ ಅನ್ಸುತ್ತೆ, ಲೋನ್ ತಗೋತೀರಾ, EMI ಓಕೆ ಅನ್ಸುತ್ತೆ, ಮ್ಯಾನೇಜಬಲ್ ಕೂಡ ಅನ್ಸುತ್ತೆ. ಬಟ್ ಇಲ್ಲಿ ಒಂದು ಶಾಕ್ ನಾವು ಅನ್ಕೊಳ್ಳೋದು ಏನಂದರೆ, ಇಂಟ್ರೆಸ್ಟ್ ನಾವು ಕಟ್ತಾ 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 ಬ್ಯಾಂಕಿಗೆ 54 ಲಕ್ಷ ರೂಪಾಯಿ ಪೇ ಮಾಡಿರ್ತೀವಿ 20 ವರ್ಷ ಆದಮೇಲೆ. ನಾವು ಲೋನ್ ತೊಗೊಂಡಿರೋದು 50 ಲಕ್ಷ, ಬಟ್ ನಾವು ಇಂಟ್ರೆಸ್ಟ್ ಪೇ ಮಾಡಿರೋದು 54 ಲಕ್ಷ. ಅಂದರೆ ಇನ್ನೊಂದು ಎಕ್ಸ್ಟ್ರಾ ಮನೆನೇ ಬರ್ಬೋದು, ನಮಗೆ ಸೆಕೆಂಡ್ ಮನೆನೇ ಬರ್ಬೋದು. ಅಷ್ಟು ದುಡ್ಡನ್ನ ನಾವು ಬ್ಯಾಂಕಿಗೆ ಕಟ್ಟಿರ್ತೀವಿ ಆಲ್ರೆಡಿ. ಹಾಗಾದರೆ ಏನು ಮಾಡ್ಬೋದು? ಮೋಸ್ಟ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ, ಲೋನ್ ತಗೊಂಡಾಗ ಇಂಟ್ರೆಸ್ಟ್ ಅವಾಯ್ಡ್ ಮಾಡೋದು ಸಾಧ್ಯವಿಲ್ಲ ಅಂದ್ಕೊಂಡಿರ್ತಾರೆ. ಬಟ್ EMI ಈಸ್ ಎ ಬರ್ಡನ್ ಅಲ್ವಾ? ಆದರೆ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. EMI ನಾವು ಕಟ್ಟಲೇಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಎಸ್, ದೇರ್ ಈಸ್ ಎನ್ ಆಪರ್ಚುನಿಟಿ. ಇದನ್ನು ನೀವು ಮಾಡಿದ್ರೆ ನೀವು ಇಂಟ್ರೆಸ್ಟನ್ನು ಜಾಸ್ತಿ ಅರ್ನ್ ಮಾಡ್ಕೋಬೋದು. ಜೊತೆಗೆ EMI ಪೇ ಮಾಡ್ತಾ ಮಾಡ್ತಾ ಅರ್ನಿಂಗ್ ಕೂಡ ಮಾಡ್ತಾ ಮಾಡ್ತಾ ನೀವು ಕಂಪ್ಲೀಟಾಗಿ ಇಂಟ್ರೆಸ್ಟ್ ಫ್ರೀ ಲೋನ್ ಮಾಡ್ಕೋಬೋದು. ಈ ಸಿಂಪಲ್ ಟ್ರಿಕ್ಕನ್ನು ನಾನು ನಿಮ್ಗೆ ಹೋಗಿ ಹೇಳ್ತಾ ಇದ್ದೀನಿ. ಲೆಟ್ಸ್ ಫಾಲೋ ಇಟ್. ನಾವು ಲಿಸನ್ ಕೇರ್ಫುಲಿ, ಯಾಕೆಂದರೆ ಇದು ಒಂದು ಲೈಫ್ ಚೇಂಜಿಂಗ್ ಟ್ರಿಕ್ ನಿಮಗೋಸ್ಕರ. ಟು ಕನ್ವರ್ಟ್ ಯುವರ್ ಹೋಮ್ ಲೋನ್ ಟು ಎನ್ ಇಂಟ್ರೆಸ್ಟ್ ಫ್ರೀ ಲೋನ್. ಹೇಗೆ ಮಾಡೋದು ಕನ್ವರ್ಷನ್ನು? ಫಾರ್ ಎಕ್ಸಾಂಪಲ್, ನೀವು ಹೋಮ್ ಲೋನನ್ನು ನಾನು ಹೇಳಿದೆ 50 ಲಕ್ಷ ರೂಪಾಯಿ ತೊಗೊಂಡಿರ್ತೀರಾ ಅಂತ. ಇವಾಗ ನೀವು ಇಂಟ್ರೆಸ್ಟ್ ಫ್ರೀ ಮಾಡಬೇಕಪ್ಪ ಅಂತಂದರೆ ಹೋಮ್ ಲೋನಿನ 0.15% ಅಂದರೆ 50 ಲಕ್ಷ ರೂಪಾಯಿ ಹೋಮ್ ಲೋನ್ ಮಾಡಿದರೆ 7,500 ರೂಪಾಯಿ ಅಂದರೆ 0.15% ದುಡ್ಡನ್ನು 7,500 ರೂಪಾಯಿನ ಮಂತ್ಲಿ SIP ಮಾಡೋದು. ಅಂದರೆ ಮಂತ್ಲಿ ಯಾವಾಗ ನೀವು EMI ಕಟ್ತೀರಾ ಅದೇ ಟೈಮಿಗೆ 0.15% ದುಡ್ಡನ್ನು ಮಂತ್ಲಿ SIP ಕೂಡ ಮಾಡೋದು. ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ನೀವು ETF ಅಲ್ಲಿ ಹೂಡಿಕೆ ಮಾಡೋದು, ನಿಫ್ಟಿ 50 ETF ಅಲ್ಲಿ ಹೂಡಿಕೆ ಮಾಡೋದು. ಈ 7,500 ರೂಪಾಯಿ 20 ವರ್ಷಕ್ಕೆ ಕನ್ಸಿಸ್ಟೆಂಟ್ ಆಗಿ 12-14% CAGR ಕೊಡುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಕ್ಯಾಲ್ಕುಲೇಷನ್ ನಿಮ್ಮ SIP ಕಾರ್ಪ್ಲೆಸ್ ಗ್ರೋ ಆಗ್ತಾ 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 98 ಲಕ್ಷ ಆಗುತ್ತೆ. ಅಂದರೆ 88 ಲಕ್ಷ ಕೊನೆಗೆ ಚಾರ್ಜಸ್ ಎಲ್ಲ ತೆಗೆಯೋಣ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ತೆಗೆಯೋಣ, ವಿಡ್ರಾಬಲ್ ಟ್ಯಾಕ್ಸ್ ತೆಗೆಯೋಣ, ಎಲ್ಲ ಚಾರ್ಜಸ್ 10 ಲಕ್ಷ ರೂಪಾಯಿ ತೆಗೆದಿಟ್ರು 88 ಲಕ್ಷ ರೂಪಾಯಿ ಆಗಿರುತ್ತೆ 20 ವರ್ಷ ಆದಮೇಲೆ. ದಿಸ್ ಈಸ್ ಕಾಲ್ಡ್ ಆಸ್ ದ ಪವರ್ ಆಫ್ ಕಂಪೌಂಡಿಂಗ್. ನೋಡಿ, 20 ವರ್ಷ ಸತತವಾಗಿ ನೀವು ಹೂಡಿಕೆ ಮಾಡಿರೋದು ನಿಮಗೆ ಅವತ್ತು ಕೊಡ್ತಾ ಇದೆ 88 ಲಕ್ಷ ರೂಪಾಯಿ ಆಫ್ಟರ್ ಡಿಡಕ್ಟಿಂಗ್ ಆಲ್ ದ ಟ್ಯಾಕ್ಸ್. ಈಗ ನಾವು ಕಂಪೇರ್ ಮಾಡಿದ್ರೆ ನೀವು ಬ್ಯಾಂಕಿಗೆ ಕಟ್ತಾ ಇರೋ ಟ್ಯಾಕ್ಸ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು? 54 ಲಕ್ಷ ರೂಪಾಯಿ. ಬಟ್ ನೀವು ಕ್ರಿಯೇಟ್ ಮಾಡ್ತಿರೋ ವೆಲ್ತ್ ಎಷ್ಟು? 88 ಲಕ್ಷ ರೂಪಾಯಿ. ಸೊ ಡಿಫ್ರೆನ್ಸ್ ಏನಾಯಿತು? 88 ಲಕ್ಷ ಮೈನಸ್ 54 ಲಕ್ಷ. ಸೊ 34 ಲಕ್ಷ ನಿಮಗೆ ಪ್ರಾಫಿಟ್. ಅಂದರೆ ಹೋಮ್ ಲೋನ್ ಬರೀ ತಗೊಳ್ಳೋದಲ್ಲ, ಅದ್ರ ಜೊತೆಗೆ ನೀವು ವೆಲ್ತ್ ಬಿಲ್ಡ್ ಮಾಡೋ ಕೂಡ ಒಂದು ಆಪರ್ಚುನಿಟಿ ಇದೆ. ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನೊಂದು ಎಕ್ಸೆಲ್ ಶೀಟ್ ರೆಡಿ ಮಾಡಿದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಎಕ್ಸೆಲ್ ಶೀಟಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಲೋನ್ ಅಮೌಂಟ್ ಹಾಕಿದ್ದೀನಿ 50 ಲಕ್ಷ ರೂಪಾಯಿ ಹೋಮ್ ಲೋನ್ ಅಮೌಂಟ್ ಹಾಕಿದ್ದೀನಿ. ಚೇಂಜ್ ಮಾಡ್ಕೋಬೋದು, ನಮ್ಗೆ ಹೇಗೆ ಬೇಕೋ ಅದನ್ನು ವ್ಯಾಲ್ಯೂಸ್ನ ನಾವು ಚೇಂಜ್ ಮಾಡ್ಕೋಬೋದು. ಲೋನ್ ಇಂಟ್ರೆಸ್ಟ್ ರೇಟ್ ನಾನು ಈಗ ಕನ್ಸಿಡರ್ ಮಾಡಿದ್ದೀನಿ 8.5%. ಲೋನ್ ಟೆನ್ಯೂರ್ ನಾನು ಕನ್ಸಿಡರ್ ಮಾಡಿದ್ದು 20 ವರ್ಷ. ಆ್ಯಂಡ್ SIP ಅಮೌಂಟ್ ನಾನು ಕನ್ಸಿಡರ್ ಮಾಡಿರೋದು 0.015%. ಆ್ಯಂಡ್ 14% ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಚೇಂಜ್ ಮಾಡಿದಾಗ ಕೂಡ ಅಕಸ್ಮಾತ್ ಮಾರ್ಕೆಟ್ ವರ್ಕ್ ಆಗಿಲ್ಲ ಏನು ಅಂದರೆ ಏನು, ಎಲ್ಲದಕ್ಕೂ ನಾನು ಆನ್ಸರ್ ಕೊಡ್ತೀನಿ ಇವತ್ತು ನಿಮಗೆ, ಡೋಂಟ್ ವರಿ. ಸೊ ಮಂತ್ಲಿ ಲೋನ್ ಇಂಟ್ರೆಸ್ಟ್ ರೇಟ್ ಎಷ್ಟಾಗುತ್ತೆ, ಟೆನ್ಯೂರ್ ಇನ್ ಮಂತ್ಸ್ ಎಷ್ಟು ಮಂತ್ ಕಟ್ತಾ ಇದ್ದೀವಿ. ಸೊ 20 ವರ್ಷ ಅಂದರೆ 240 ಮಂತ್ಸ್ ಅಂತ ಹಾಕಿದ್ದೀನಿ. ಸೊ EMI ಎಷ್ಟು? 43,391 ರೂಪಾಯಿ EMI ಕಟ್ತಾ ಇರ್ತೀವಿ ನಾವು ಯೂಶಲಿ ಈ ಥರದ ಹೋಮ್ ಲೋನ್ ಮಾಡಿದರೆ. ಟೋಟಲ್ ಅಮೌಂಟ್ ಪೇಡ್ ಎಷ್ಟಾಗಿರುತ್ತೆ? 1,04,00,000 ಆಗಿರುತ್ತೆ. ಅಂದರೆ 54 ಲಕ್ಷ ನಾವು ಎಕ್ಸ್ಟ್ರಾ ಕಟ್ಟಿರ್ತೀವಿ ಇಂಟ್ರೆಸ್ಟ್ ಅಂತ. ಬಟ್ ನಾನು ಈಗ ಹೇಳ್ತಾ ಇರೋದು ನಿಮಗೇನು ಅಂದರೆ 7,500 ರೂಪಾಯಿನ ಒಂದು ಸ್ಪೆಷಲ್ ಇನ್ನೊಂದು ಸಪ್ರೇಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡೋಣ. ನೀವು ಹೂಡಿಕೆ ಮಾಡ್ತೀರಾ, ನಿಮಗೆ ಮ್ಯೂಚುವಲ್ ಫಂಡಿಂದ ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಬಂದರೆ
ನಿಮಗೆ ಫೈನಲ್ ಕಾರ್ಪ್ಲೆಸ್ 97 ಲಕ್ಷ ಆಗಿರುತ್ತೆ. ಅದರಲ್ಲಿ ಎಲ್ಲ ನೀವು SIP ಗೇನ್ಸನ್ನು ತೆಗೆದುಬಿಟ್ಟು ಟ್ಯಾಕ್ಸನ್ನು ತೆಗೆದುಬಿಟ್ಟು ಎಲ್ಲವನ್ನ ತೆಗೆದು ರಿಮೂವ್ ಮಾಡಿದ್ರು ನಿಮಗೆ 89 ಲಕ್ಷ ರೂಪಾಯಿ ಉಳಿಯುತ್ತೆ. ಸೊ ನಾವು ಟೋಟಲ್ ನೆಟ್ ಗೇನ್ ಅಂತ ನೋಡಿದ್ರೆ ಟ್ಯಾಕ್ಸ್ನೆಲ್ಲ ತೆಗೆದು 54 ಲಕ್ಷ ರೂಪಾಯಿ ಇಲ್ಲಿ ನೀವು ಇಂಟ್ರೆಸ್ಟ್ ಕಟ್ಟಿರೋದನ್ನ ತೆಗೆದು ಇಲ್ಲಿ 89 ರೂಪಾಯಿ ಪ್ರಾಫಿಟ್ ಬಂದಿರೋದ್ರಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಉಳಿಯುತ್ತೆ 35 ಲಕ್ಷ ರೂಪಾಯಿ. ಇವಾಗ ನಿಮ್ಗೆ ಅನಿಸ್ಬೋದು ಸರ್ 14% ರಿಟರ್ನ್ ಕೊಡೋದಿಲ್ಲ, ಮಾರ್ಕೆಟಲ್ಲಿ ಏರುಪೇರು ಇರುತ್ತೆ. ಓಕೆ, ಪರವಾಗಿಲ್ಲ, ನೋಡಿ 12 ಲಕ್ಷ 12% ಮಾಡ್ತೀನಿ. 12% ಮಾಡಿದ್ರು ನಿಮಗೆ 14 ಲಕ್ಷ ಉಳಿತಾ ಇದೆ. ಸರ್ 12% ಆಗಲ್ಲ, 11% ಮಾಡ್ತೀನಿ. 11% ಮಾಡಿದ್ರು ನಿಮಗೆ 60,000 ರೂಪಾಯಿ ಉಳಿತಾ ಇದೆ. ಸ್ಟಿಲ್ ನಿಮಗೆ ಲೋನ್ ಫ್ರೀಯಾಗಿ ಸಿಗ್ತಾ ಇದೆ. ನಿಮಗೆ ಲೋನ್ ಫ್ರೀಯಾಗಿ ಸಿಗಿದೆ. 60 ಲಕ್ಷ ಇಲ್ಲ, ಇದು 6,60,000 ಅಲ್ಲ, 6 ಲಕ್ಷ ಉಳಿತಾ ಇದೆ. ಸ್ಟಿಲ್ 11% ಮಾಡಿದ್ರು. ನಾನು ರೆಫರ್ ಮಾಡ್ತಿರೋದು 14%. ಯೂಶಲಿ ನಮ್ಮ ಇಂಡಿಯಾ ಗ್ರೋ ಆಗ್ತಿರೋ ಪೇಸ್ ನೋಡಿದ್ರೆ 14%ಗೆ ಅದನ್ನು ಕನ್ಸಿಡರ್ ಮಾಡಿದ್ರು 35 ಲಕ್ಷ ನಿಮಗೆ ಉಳಿತಾ ಇದೆ. ಸೊ ಇನ್ನೊಂದ್ಸರಿ ನೀವು ಕೇಳ್ಬೋದು, ಸರ್ 7,500 ರೂಪಾಯಿ ನಾನು ಕಟ್ಟಕ್ಕಾಗೋದಿಲ್ಲ, ನಾನು ಕಡಿಮೆ ಮಾಡ್ಬೋದಾ? ಎಸ್ ಮಾಡ್ಬೋದು ಸರ್. ನಾನು 0.15% ನಾನು ಕಟ್ಟಕ್ಕಾಗೋದಿಲ್ಲ, ನಾನು ಇನ್ನೂ ಕಡಿಮೆ ಮಾಡ್ಬೋದು. ನೋಡಿ, 7,500 ಬದಲು ನಾನು 6,000 ರೂಪಾಯಿ ಮಾಡಿದೆ ಅಂತ ತಿಳ್ಕೊಳ್ಳಿ, ನನಗೆ 17 ಲಕ್ಷ ರೂಪಾಯಿ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ನಾನು 5,500 ರೂಪಾಯಿ ಮಾಡಿದೆ ಅಂತ ತಿಳ್ಕೊಳ್ಳಿ, ನನಗೆ 11 ಲಕ್ಷ ರೂಪಾಯಿ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ನಾನು 5,000 ರೂಪಾಯಿ ಮಾಡಿದೆ ಅಂತ ತಿಳ್ಕೊಳ್ಳಿ, 5,000 ರೂಪಾಯಿ ಮಾಡಿದೆ ಅಂತ ತಿಳ್ಕೊಳ್ಳಿ, ನನಗೆ ಸ್ಟಿಲ್ 5,61,000 ರೂಪಾಯಿ ಉಳಿಯುತ್ತೆ. ನಾನು 4,500 ರೂಪಾಯಿ ಮಾಡಿದೆ ಅಂತ ತಿಳ್ಕೊಳ್ಳಿ, ನನಗೆ ಸ್ಟಿಲ್ ಇಲ್ಲ 36,000 ರೂಪಾಯಿ ನೆಗೆಟಿವ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು 4,800 ರೂಪಾಯಿ ಮಾಡಿದ್ರೆ 3,22,000 ರೂಪಾಯಿ ಉಳಿತಾ ಇದೆ. ನೋಡಿ, 46,000 43,000 EMI ಕಟ್ತಾ ಇದ್ದೀರಾ, ಅದರ 0.011%, 0.012% ನೀವು ಒಂದೇ ಒಂದು ಮಂತ್ಲಿ SIP ಮಾಡಿದ್ರೆ 20 ವರ್ಷ ಆದಮೇಲೆ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ಭಾರ ಇರಲ್ಲ. ಅಯ್ಯೋ, ಇಷ್ಟೊಂದು ಲೋನ್ ಮಾಡಿದೆ, ನಾನು ಎಷ್ಟೊಂದು ಖರ್ಚು ಮಾಡಿದೆ, ಇಂಟ್ರೆಸ್ಟ್ ಕಟ್ಟಿದೆ ಅನ್ನೋದ್ರ ಬದಲು ನಿಮಗೆ ಈ ಥರದ ಒಂದು ರಿಟರ್ನ್ಸ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ವೇವ್ ಆಫ್ ಆದಂಗೆ ಆಯಿತು. ಸೊ ಹಾಗಾಗಿ ಈ ಮೆಥಡಾಲಜಿನ ನೀವು ಫಾಲೋ ಮಾಡ್ಬೋದು. ಹೇಗಿದೆ ಅನಿಸ್ತು ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹಾಕಿ. ನಿಮಗೆ ನಿಮ್ಮ ಕ್ಯಾಲ್ಕುಲೇಷನ್ ಹೇಗಿದೆ ಅನಿಸ್ತು? ಚೆನ್ನಾಗಿದೆ ಅನಿಸ್ತಾ ಇದೀನಾ? ಇದನ್ನು ಫಾಲೋ ಮಾಡಬೇಕು ಅನಿಸ್ತಾ ಇದ್ದೀನಿ. ಇನ್ನೊಂದು ನಿಮ್ಗೆ ಹೇಳೋದಾದ್ರೆ, ಅಕಸ್ಮಾತ್ ನೀವು ಆಲ್ರೆಡಿ ಸರ್ ನಾನು ಹೋಮ್ ಲೋನ್ ತೊಗೊಂಡ್ಬಿಟ್ಟಿದ್ದೀನಿ, ಇದನ್ನು ಮಾಡಿಲ್ಲ ನಾನು, ಪರವಾಗಿಲ್ಲ, ಇವತ್ತು ಮಾಡಿ, ಇನ್ಮೇಲಿಂದ ಮಾಡಿ, ಏನು ತೊಂದರೆ? ಆಯಿತು, 2 ವರ್ಷ ಮಿಸ್ ಆಗಿದೆ, ಪರವಾಗಿಲ್ಲ, ಇವತ್ತಿಂದ ಮಾಡಿ. ಸ್ಟಿಲ್ ನೀವು ಸೇವ್ ಮಾಡ್ತೀರಾ ಅಲ್ವಾ? 20 ಇಯರ್ಸ್ ಬದಲು 18 ಇಯರ್ಸ್ ಮಾಡ್ತೀರಾ. ಇಯರ್ಸ್ ಕಮ್ಮಿ ಆಗುತ್ತೆ, ಇಲ್ಲಿ ಲೋನ್ ಟೆನ್ಯೂರ್ ಕಮ್ಮಿ ಆಗುತ್ತೆ, ನಂಬರ್ ಆಫ್ ಇಯರ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು ನೀವು ಕೇಳ್ಬೋದು, ಸರ್ ನಾವು 50 ಲಕ್ಷ ಲೋನ್ ಮಾಡಿಲ್ಲ, 20 ಲಕ್ಷ ಮಾಡಿದ್ವಿ, ಪರವಾಗಿಲ್ಲ, ನೋಡಿ ಇಲ್ಲಿ 20 ಲಕ್ಷ ಅಂತ ಚೇಂಜ್ ಮಾಡ್ಬೋದು. ವ್ಯಾಲ್ಯೂ 20 ಲಕ್ಷ ಅಂತ ವ್ಯಾಲ್ಯೂ ಚೇಂಜ್ ಮಾಡಿ, 20 ಲ್ಯಾಕ್ಸ್ ಅಂತ ಚೇಂಜ್ ಮಾಡಿ, 20 ಲ್ಯಾಕ್ಸ್ ಅಂತ ಚೇಂಜ್ ಮಾಡಿ. ಸೊ ಎಲ್ಲ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಷ್ಟೇ. 20 ಲ್ಯಾಕ್ ರೂಪೀಸ್ ಅಂತ ಚೇಂಜ್ ಮಾಡಿ, ಎಲ್ಲ ವ್ಯಾಲ್ಯೂಸು ಚೇಂಜ್ ಆಗುತ್ತೆ. ನಿಮ್ಗೆ ಅದ್ರ ತಕ್ಕಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಅರ್ನ್ ದ ಇನ್ಕಮ್. ಓಕೆನಾ? ಸೊ ಈ ರೀತಿ ಮಾಡೋದ್ರಿಂದ ನೀವು ಕೂಡ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಕ್ರಿಯೇಟ್ ಮಾಡಿಕೊಂಡು ಇಂಟ್ರೆಸ್ಟ್ ಫ್ರೀ ಲೋನ್ ಮಾಡ್ಕೋಬೋದು. ಸೊ ಇಟ್ಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಅಂತ ನನಗನ್ಸುತ್ತೆ. ಸೊ ಕೆಲವೊಂದು ಪ್ರಶ್ನೆಗಳನ್ನು ನೀವು ಕೇಳೋದಾದರೆ, ಎಕ್ಸಾಂಪಲ್ ಕೆಲವೊಬ್ಬರಿಗೆ ಪ್ರಶ್ನೆ ಇರುತ್ತೆ, ಏನು ಅಂತಂದರೆ, ಒಂದೇದು, ಸೊ ಸರ್ ಮಾರ್ಕೆಟ್ ಡೌನ್ ಆದರೆ ಹೇಗೆ? ಸೊ ಮಾರ್ಕೆಟ್ ಡೌನ್ ಆಗಲಿ ಅಪ್ ಆಗಲಿ, ನೀವು 20 ವರ್ಷದ ಪೀರಿಯಡ್ ನೋಡಿದ್ರೆ ಶಾರ್ಟ್ ಟರ್ಮ್ನಲ್ಲಿ ಮಾರ್ಕೆಟ್ ಡೌನ್ ಆಗ್ಬೋದು, ಬಟ್ 20 ಇಯರ್ಸಲ್ಲಿ SIP ಹಿಸ್ಟೋರಿಕಲಿ ಹ್ಯಾಸ್ ಗಿವನ್ ವೆರಿ ವೆರಿ ಸ್ಟ್ರಾಂಗ್ ರಿಟರ್ನ್ಸ್. ಇನ್ನೊಂದು ನೀವು ಕ್ವಶನ್ ಕೇಳ್ಬೋದು, ಸರ್ ಲೋನ್ ಪ್ರೀಪೇಮೆಂಟ್ ಬೆಟರಾ ಅಥವಾ SIP ಬೆಟರಾ? ಪ್ರೀಪೇಮೆಂಟು ನೀವು ಪ್ರೀಪೇಮೆಂಟ್ ಮಾಡಿ ಲೋನನ್ನು ಕ್ಲೋಸ್ ಮಾಡಿದ್ರೆ 8 to 9% ಉಳಿಯುತ್ತೆ. SIPನಲ್ಲಿ ನಿಮಗೆ 12ರಿಂದ 14% ಸಿಗ್ತಾ ಇದೆ. ಅಂದರೆ SIP ಸ್ಟಿಲ್ ಗಿವ್ಸ್ ಯು ಅ ಹೈಯರ್ ಡಿಫ್ರೆನ್ಸ್. ಸೊ ವೆಲ್ತ್ ಬಿಲ್ಡ್ ಮಾಡೋ ಕಡೆ ನಿಮ್ಮ ಗಮನ ವಹಿಸ್ಬೋದು. ಸರ್ SIP ಕಡಿಮೆ ಮಾಡ್ಕೋಬೋದಾ? ಎಸ್, SIP ಕಡಿಮೆ ಮಾಡಿದ್ರೆ ಕಡಿಮೆ ರಿಟರ್ನ್ಸ್ ಇರುತ್ತೆ, ಜಾಸ್ತಿ SIP ಮಾಡಿದ್ರೆ ಜಾಸ್ತಿ ರಿಟರ್ನ್ ಇರುತ್ತೆ. ಯಾಕೆ ಅಂತಂದರೆ ಇದು ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ಬ್ಯಾಂಕ್ ಇಂಟ್ರೆಸ್ಟ್ ಈಸ್ ಸಿಂಪಲ್, ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಬಟ್ SIP ಗ್ರೋತ್ ಈಸ್ ಕಂಪೌಂಡಿಂಗ್, ಪ್ರತಿ ವರ್ಷ ಆಕ್ಸಲರೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಜಾಸ್ತಿ ಆದಂಗೆ ಅದು ಆಕ್ಸಲರೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ SIP ಬೇಗ ಕಂಪೌಂಡ್ ಆಗುತ್ತೆ ಅಂತ ನಾನು ಹೇಳೋದು. ಸೊ ಈ ಸಿಂಪಲ್ ಫಾರ್ಮುಲಾವನ್ನು ನೀವು ನೋಡಿದ್ದೀರಾ. ಫಾರ್ ಎಕ್ಸಾಂಪಲ್ ಲೋನ್ ಅಮೌಂಟ್ 0.15% ಅಂತ ಹೇಳಿದ್ದೀನಿ. 20 ಲಕ್ಷ ರೂಪಾಯಿ ಲೋನ್ ಇದ್ದರೆ 3,000 ತಗೊಳ್ಳಿ. 30 ಲಕ್ಷ ರೂಪಾಯಿ ಲೋನ್ ಇದ್ದರೆ 4,500 ರೂಪಾಯಿ SIP ಮಾಡ್ಬೋದು. 40 ಲಕ್ಷ ರೂಪಾಯಿ ಲೋನ್ ಇದ್ದರೆ 6,000 ರೂಪಾಯಿ ಮಾಡಿ. 50 ಲಕ್ಷ ರೂಪಾಯಿ ಲೋನ್ ಇದ್ದರೆ 7,500 ರೂಪಾಯಿ ಮಾಡಿ. 75 ಲಕ್ಷ ರೂಪಾಯಿ ಲೋನ್ ಇದ್ದರೆ 11,250 ರೂಪಾಯಿ ಮಾಡಿ. ಸೊ ಈ ಥರ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಕೂಡ ಹೂಡಿಕೆನ ಮಾಡ್ಬೋದು. ಸೊ ನಾರ್ಮಲ್ ಜನರಿಗೆ ಅನಿಸ್ಬೋದು EMI ಒಂದು ಬರ್ಡನ್ ಅಂತ, ಬಟ್ ಸ್ಮಾರ್ಟಾಗಿ ಯೋಚನೆ ಮಾಡಿದ್ರೆ EMI ಆಪರ್ಚುನಿಟಿಯಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ಬಿಕಾಸ್ ಇಟ್ಸ್ ಎ ವೆಲ್ತ್ ಬಿಲ್ಡಿಂಗ್ ಇಂಜಿನ್. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಆನ್ ಯುವರ್ ಓನ್, ನಿಮ್ಮ ಹೋಮ್ ಲೋನ್ನ ನೀವು ಓನಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ನೋ ದ ಎಕ್ಸಾಕ್ಟ್ ನೆಟ್ ಪ್ರಾಫಿಟ್ ಆ್ಯಂಡ್ ಆಲ್, ಟೈಪ್ ಮಾಡಿ, ಕಮೆಂಟಲ್ಲಿ ಹಾಕಿ, ಕಮೆಂಟ್ ಮಾಡಿ
ನನಗೆ ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನ್ ಕ್ಯಾಲ್ಕುಲೇಟರ್ ಕೊಡಿ ಅಂತ, ಅಥವಾ ಹೋಮ್ ಲೋನ್ ಅಂತ ಕೊಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನ್ ಕ್ಯಾಲ್ಕುಲೇಟರ್ ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಫ್ರೀ EMI ಪಾಸಿಬಲ್ ಅನ್ನೋದು ಎಲ್ರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡಿ ಹಾಗೂ ನಿಮ್ಮ ಆದಷ್ಟು ಎಲ್ಲ ಗೆಳೆಯರಿಗೆ, ಗೆಳತಿಯರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಸಿಕ್ಕಾಪಟ್ಟೆ ಲರ್ನಿಂಗ್ ಕಂಟೆಂಟ್ ನಿಮಗೋಸ್ಕರ ಕಾಯ್ತಾ ಇದೆ ಅಂಡ್ ಬರ್ತಾ ಇದೆ. ಬಾರಿ ಈ ಚಾನಲ್ಗೆ ನೀವು ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದ್ರೆ ಈ ತರದ ಎಲ್ಲ ಲರ್ನಿಂಗ್ ಕಂಟೆಂಟ್ ವಿಡಿಯೋಸ್ ನಿಮ್ಮ ಮನೆ ಬಾಗಿಲಿಗೆ ನಾನು ತರ್ತಾ ಇದ್ದೀನಿ ಇನ್ ಕಮಿಂಗ್ ಡೇಸ್.